ರೈತ ಹುತಾತ್ಮರ ದಿನಾಚರಣೆ ಹಾಗೂ ರಕ್ತದಾನ ಶಿಬಿರದ ಸಂದರ್ಭದಲ್ಲಿ ನಡೆದ ಘಟನೆಯನ್ನ ಖಂಡಿಸಿರುವ ಮಾಜಿ ಶಾಸಕ ನಿರಂಜನ್ ಪ್ರಶ್ನೆ ಕೇಳಿದ ರೈತರು ಮತ್ತು ರೈತ ಮುಖಂಡರೊಂದಿಗೆ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಅನುಚಿತವಾಗಿ ವರ್ತಿಸಿದ್ದಾರೆ ಎಂದು ಮಾಜಿ ಶಾಸಕ ಬಿಜೆಪಿ ಚಾಮರಾಜನಗರ ಜಿಲ್ಲಾಧ್ಯಕ್ಷ ನಿರಂಜನ್ ಕುಮಾರ್ ಆರೋಪಿಸಿದರು. ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಗಳವಾರ ರೈತ ಸಂಘದ ವತಿಯಿಂದ ಆಯೋಜನೆ ಮಾಡಿದ್ದ 46ನೇ ರೈತ ಹುತಾತ್ಮ ದಿನಾಚರಣೆ ಹಿನ್ನೆಲೆ ಸಮಸ್ಯೆಗಳನ್ನು ಆಲಿಸಲು ತೆರಳಿದ್ದ ಶಾಸಕರು ಏಕಾಏಕಿ ರೈತರ ವಿರುದ್ಧ ಮುಗಿಬಿದ್ದದ್ದು ಸರಿಯಲ್ಲ. ರೈತರ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಉತ್ತರಿಸಬೇಕಿರುವ ಶಾಸಕರು ಉದ್ದಟತನ ತೋರಿರುವುದು ಖಂಡನೀಯ. ಅಲ್ಲದೆ ಶಾಸಕರ ಜೊತೆಗಿದ್ದ ಕಾರ್ಯಕರ್ತರು ರೈತರ ಮೇಲೆ ಹಲ್ಲೆಗೆ ಮುಂದಾಗಿದ್ದು ಗೂಂಡಾಗಿರಿಯ ಪರಮಾವಧಿಯಾಗಿದೆ. ಆದ್ದರಿಂದ ಈ ಕೂಡಲೇ ಶಾಸಕರ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸಬೇಕು ಅಂತ ಒತ್ತಾಯಿಸಿದರು. ರೈತ ಸಂಘಗಳ ಹುತಾತ್ಮರ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ರು. ಅವರು ಟ್ಯಾಕ್ಟರ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು, ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ರು. ಅದೆಲ್ಲವನ್ನ ಮಾಡಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಸಮಾವೇಶಗೊಂಡಿದ್ರು. ಅಲ್ಲಿಗೆ ನಮ್ಮ ತಾಲೂಕಿನ ವಿವಿಧ ಗ್ರಾಮಗಳಿಂದ ರೈತ ಮುಖಂಡರುಗಳೆಲ್ಲ ಬಂದಿದ್ರು. ಜೊತೆಗೆ ಬೇರೆ ಬೇರೆ ತಾಲೂಕಿಂದನೂ ಅಲ್ಲಿ ಅತಿಥಿಗಳಾಗಿ ಅಲ್ಲಿ ಅವರ ಜಿಲ್ಲಾಧ್ಯಕ್ಷರು ಮತ್ತು ಬೇರೆ ಬೇರೆ ಪದಾಧಿಕಾರಿಗಳು ಬೇರೆ ಬೇರೆ ತಾಲೂಕಿಂದ ಬಂದಂಥ ಅನೇಕ ರೈತ ಮುಖಂಡರುಗಳೆಲ್ಲ ಅಲ್ಲಿ ಇದ್ದರು. ಅಲ್ಲಿ ನಾನು ಅಲ್ಲಿ ಭಾಗವಹಿಸುವಂಥ ಸನ್ನಿವೇಶ ನನ್ನನ್ನು ಆಹ್ವಾನ ಮಾಡಿದರು. ನಾವು ಹೋಗಿ ಅಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತಿನ ರೈತರ ಸಮಸ್ಯೆಗಳ ವಿಚಾರವಾಗಿ ಮಾತಾಡಿ ನಾನು ಅಲ್ಲಿಂದ ಹೊರಟಿದ್ದೆ. ಆದ ನಂತರ ಆದಂಥ ಬೆಳವಣಿಗೆ ಕ್ಷೇತ್ರದ ಶಾಸಕರು ಗಣೇಶ್ ಪ್ರಸಾದ್ ಜೊತೆಗೆ ಒಂದಿಷ್ಟು ಜನ ಅವ್ರ ಜೊತೆಗೆ ಇದ್ದಂಥ ಅವರ ಕಾರ್ಯಕರ್ತರು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಶಾಸಕರಾಗಿ ಅವರು ಅಲ್ಲಿ ಅವರ ಒಂದು ಮಾತುಗಳನ್ನ ಆಡಬೇಕಾದ್ರೆ ರೈತರ ಸಂಘ ಕೆಲವು ಪ್ರಶ್ನೆಗಳನ್ನ ಮಾಡಿದ್ದಾರೆ. ಅಲ್ಲಿ ಅಂಗಳ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರುವಂಥದ್ದು ಇರ್ಬೋದು, ಅಂಗಳ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿಲ್ಲ ಅನ್ನೋ ಥರದಲ್ಲಿ ಇರ್ಬೋದು, ಇಂಥದ್ದು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಮಾನ್ಯ ಶಾಸಕರು ತಾಳ್ಮೆಯಿಂದ ಮಾತಾಡಬೇಕಾದಂಥವ್ರು ಇದ್ದಕ್ಕಿದ್ದಂಗೆನೆ ಸಿಟ್ಟಿಗೆದ್ದು ರೈತ ಮುಖಂಡರುಗಳ ಮೇಲೆ ನೀವು ಹೇಳಿದಂಥ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ, ನನ್ನ ಜವಾಬ್ದಾರಿನೂ ಅಲ್ಲ ಅಂತೇಳಿ ಅಲ್ಲಿಂದ ಆಚೆ ಹೋದ್ರು. ಆಚೆ ಹೋಗ್ಬೇಕಾದ್ರೆ ನಾವು ಅಲ್ಲಿ ವಿಡಿಯೋಗಳನ್ನು ನಾವು ನೋಡಿದ್ವಿ. ಅಲ್ಲಿ ಆಚೆ ಹೋಗ್ಬೇಕಾದ್ರೆ ಅವರ ಕಾರ್ಯಕರ್ತರು ಒಂದಷ್ಟು ಜನ ಅವ್ರ ಜೊತೆ ಬಂದಂಥವರೆಲ್ಲ ಅವ್ರ ಹಿಂದೆ ಹೋದ್ರು. ಅಲ್ಲಿ ಹಿಂದೆ ಹೋಗಿ ಗಣೇಶ್ ಪ್ರಸಾದ್ ಕಾರಲ್ಲಿ ಕೂತ್ಕೊಂಡ ನಂತರ ಅವ್ರು ಏನು ಹೇಳಿದ್ರು ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಅವರೆಲ್ಲ ವಾಪಸ್ ಬಂದವರಿಂದ ಎಲ್ಲರೂ ರೈತರ ಮೇಲೆ ಮುಗಿಬಿದ್ರು. ಅವರು ನೀನು ಯಾರ ಬಗ್ಗೆ ಮಾತಾಡ್ತಿದ್ರಿ, ನೀವು ಏನು ಪ್ರಶ್ನೆ ಕೇಳ್ತೀರಿ ನೀವು? ಆಮೇಲೆ ಅವ್ಯಾಚ್ಯ ಶಬ್ದಗಳು, ಆ ಶಬ್ದ ಹೇಳಲಿಕ್ಕೆ ನನಗೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ. ಅಂಥ ಶಬ್ದಗಳನ್ನೆಲ್ಲ ಬಳಕೆ ಮಾಡಿದ್ರು ಅಲ್ಲಿ ರೈತ ಮುಖಂಡರುಗಳ ಮೇಲೆ. ಅಂದರೆ ಅಲ್ಲಿ ಸ್ಪಷ್ಟವಾಗಿ ಕಾಣಿಸುವಂಥದ್ದು, ವಿಡಿಯೋದಲ್ಲಿ ಕಾಣಿಸುವಂಥದ್ದು, ಗಣೇಶ್ ಪ್ರಸಾದ್ ಹೋದ ಮೇಲೆ ಅಲ್ಲಿ ಅವ್ರನ್ನ ಮಾತಾಡಿಸಿ ಬಂದಂಥ ಕಾರ್ಯಕರ್ತರು ಏಕ್ದಮ್ ಗುಂಡಾವರ್ತನೆ. ಅಂದರೆ ಇದು ಶಾಸಕರ ಕುಂಭಕ್ಕಿಂತ ಆದಂಥದ್ದು ಇದು ಘಟನೆ. ಈ ಗುಂಡಾವರ್ತನೆ ಆದಂಥದ್ದು
ಶಾಸಕರು ಕುಮ್ಮಕ್ಕು ಕೊಟ್ಟಿದ್ದಕ್ಕೇ ಆಗಿದ್ದಂಥದ್ದು. ಅಲ್ಲಪ್ಪ, ಒಬ್ಬ ಜವಾಬ್ದಾರಿಯುತ MLA, ಚುನಾಯಿತ ಪ್ರತಿನಿಧಿ, ನೀವೇ ಸ್ಟ್ರೈಟ್ ಜಾಗಕ್ಕೆ ಹೋಗ್ತೀರಿ, ಅಲ್ಲಿ ಅವರು ಪ್ರಶ್ನೆ ಆಗ್ಬಿಟ್ರೆ ನೀವೇ ಕೋಪ ಆಗೋಯ್ತೀರಿ. ಆ ಕಲ್ಕಟ್ಟಾದಲ್ಲೂ ಹಂಗೆ ಆಗೋಯ್ತು, ಹೊಟ್ಟೆ ಹೋಗ್ಬಿಟ್ಟಿದ್ರು ಪಾರ್ಟಿ. ಮೊನ್ನೆ ರಂಗನಾಥ್ಪುರದಲ್ಲೂ ಹಂಗೆ ಅಂತೆ, ಅಲ್ಲಿ ಹುಡುಗರೆಲ್ಲ ಸೇರ್ಕೊಂಡು ನಮ್ಮೂರು ಪಕ್ಕದೂರು ರಂಗನಾಥ್ಪುರ, ಪಾಪ ನಮ್ಮೂರಿಗೆ ಏನು ಮಾಡೇ ಇಲ್ವಲ್ಲ ನೀವು ಅಂತ ಕೇಳಿದ್ದಕ್ಕೆ ಏನು ಅಲ್ಲೂ ಹೊಟ್ಟೋಗ್ಬಿಟ್ರಂತೆ, ಒಬ್ಬರ ಮೇಲೆ ಏನು ಹಾಕೊಂಡು. ಈ ಥರದ್ದು ಎಷ್ಟು ಉದಾಹರಣೆಗಳು. ನೀವು ಕೋಪ ತಾಪ ಮಾಡಕ್ಕೆ MLA ಗಿರಿಬೇಕೇನಪ್ಪ? ನಾವು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತೀವಿ, ಇಡೀ ಕ್ಷೇತ್ರ ಅಭಿವೃದ್ಧಿ ಮಾಡ್ಬಿಡ್ತೀನಿ, ಏನೇನೋ ಮಾತಾಡ್ತಿರಲ್ಲ. ಆಯ್ತು, ನೀವು ಮಾತಾಡಿ, ಅದು ಬೇರೆ ವಿಚಾರ. ಪ್ರಶ್ನೆ ಕೇಳಿದ್ದಕ್ಕೂ ಉತ್ತರ ಕೊಡುವಂಥ ತಾಳ್ಮೆನೂ ಇರ್ಬೇಕಲ್ಲ. ಏನು ನಿಮ್ಮ ಇಷ್ಟ ಬಂದಾಗ ನಡ್ಕೊಳಕ್ಕೆ ಏನು ಸರ್ವಾಧಿಕಾರಿತನ ಅಂತ ಅನ್ಕೊಂಡಿದ್ದೀರಾ? ಸರ್ವಾಧಿಕಾರಿನ ನೀವು? ಏನು ಬೇಕಾದ್ರೂ ಮಾಡಲಿಕ್ಕೆ, ರೈತರ ಮೇಲೆ ಗಲಾಟೆ ಮಾಡಲಿಕ್ಕೆ? ನಿಮ್ಮ ಕಾರ್ಯಕರ್ತರು ರೈತರ ಮೇಲೆ ಗಲಾಟೆ ಮಾಡಿರುವಂಥದ್ದು ನಿಜವಾಗ್ಲೂ ಅದು ಅಕ್ಷಮ್ಯ ಅಪರಾಧ. ಅದು ಕ್ಷಮೆ ಕೇಳ್ಬೇಕು ನೀವು. ಈಗ ಬರೀ ರೈತ ಮುಖಂಡರ ಮೇಲೆಲ್ಲ ಗಲಾಟೆ ಮಾಡಿರುವಂಥದ್ದು ನೀವು, ರೈತ ಕುಲಕ್ಕೇನೆ ಅವಮಾನ ಮಾಡಿರುವಂಥದ್ದು ನೀವು. ಈಗ ರೈತ ಕುಲಕ್ಕೆ ಅವಮಾನ ಮಾಡಿರುವಂಥದ್ದು. ಮಾದೇವ್ ಪ್ರಸಾದ್ ಅವರು ಹಿಂದೆ ಮಾದೇವ್ ಪ್ರಸಾದ್ ಏನಂತ ಮಾತಾಡಿದ್ರು, ರೈತರುಗಳನ್ನ ಇದೇ ತರ ಸಭೆ ಮಾಡಿದಂಥ ಸಂದರ್ಭದಲ್ಲಿ, ಅವ್ರ ಮಂತ್ರಿಗಳಾಗಿದ್ದಂಥ ಸನ್ನಿವೇಶದಲ್ಲಿ ರೈತರು ಏನೋ ಪ್ರಶ್ನೆ ಕೇಳಿದ್ರು, ರೈತ